ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬನ್ನಿ ಜ್ಯೋತಿಷಿಗಳೇ, ಅಲ್ಲಿ ಕೂತ್ಕೊಳ್ಳಿ. ಇದು ನಮ್ಮ ದುರ್ಗನ್ ಜಾತಕ. ನಿಮ್ಮ ಹತ್ರ ಹೇಗೆ ಬಂತು? ಹೊರಗಡೆ ಸಿಕ್ತು. ಬಹುಶಃ ನೀವು ಬರಬೇಕಾದ್ರೆ ಮಿಸ್ ಆಗಿ ಬಿದ್ದಿರಬೇಕು ಅಂತ ಕಾಣುತ್ತೆ. ಇಲ್ವಲ್ಲ, ನಾನು ತುಂಬ ಜೋಪಾನವಾಗಿ ಅದನ್ನು ನನ್ನ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ. ಅಂದಹಾಗೆ ತಮ್ಮ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ಕೇಳಿ. ಜಾತಕದಲ್ಲಿರೋ ದೋಷ ನಿವಾರಣೆ ಆಗಲಿ ಅಂತ ಒಂದು ಪೂಜೆ ಇಟ್ಕೊಂಡಿದ್ವಿ. ಆದರೆ ನಮ್ಮ ಪುರೋಹಿತರಿಗೆ ಏನೋ ಸಮಸ್ಯೆ ಆಗಿದೆಯಂತೆ, ಬರೋಕ್ಕಾಗೋದಿಲ್ಲ ಅಂತಂದ್ರು. ಇವತ್ತು ಪೂಜೆಗೆ ಒಳ್ಳೆ ಮುಹೂರ್ತ ಇದೆ. ಅದು ತಪ್ಪೋಗೋದು ನನಗಿಷ್ಟ ಇಲ್ಲ. ಹೇಗೂ ತಾವೇ ಅರ್ಚಕರಾಗಿರೋದ್ರಿಂದ ತಮ್ಮ ಹತ್ರ ಕೇಳ್ಕೋತಾ ಇದ್ದೀನಿ, ದಯಮಾಡಿ ಈ ಪೂಜೆನ ನಡೆಸ್ಕೊಡ್ಬೇಕು. ಅಗತ್ಯವಾಗಿ ಮಾಡಿಸ್ಕೊಡ್ತೇನೆ. ಎಲ್ಲ ಸಿದ್ಧತೆ ಆಗಿದೆಯಾ? ಎಲ್ಲ ಆಗಿದೆ, ಪೂಜೆ ಒಂದು ಬಾಕಿ ಇದೆ ಅಷ್ಟೇ. ಹಾಗೆ ತಮ್ಮ ಹತ್ರ ಕೂಡ ನಂದೊಂದು ಮನವಿ ಇತ್ತು. ಜಾತಕದ ಪೂಜೆ ಮಾಡಿಸ್ತಾ ಇದ್ದೀನಿ ಅಂತ ತಾವಂದ್ರಿ. ನಮ್ಮ ದುರ್ಗುಂದು ಇವಾಗ ಮದುವೆ ಆಗಬೇಕಾಗಿದೆ. ಅದಕ್ಕೆ ಹೇಳಿ, ಪರವಾಗಿಲ್ಲ, ಸಂಕೋಚ ಯಾಕೆ? ಇನ್ನೇನಿಲ್ಲ, ನಮ್ಮ ದುರ್ಗನ್ ಜಾತಕನೂ ಅಲ್ಲೇ ಇಟ್ಟು ಪೂಜೆ ಮಾಡಿಸ್ಬಹುದಾ ಅಂತ. ಇದರಿಂದ ಅವಳಿಗೂ ಒಳ್ಳೇದಾಗತ್ತೆ. ಯಾಕೆ ದುರ್ಗನ್ ಜಾತಕ ಯಾಕೆ ಇಡಬೇಕು? ನಮ್ಮ ಮಾಯಾ ಮತ್ತೆ ಶರತ್ತು ಜಾತಕಕ್ಕಲ್ವಾ ಪೂಜೆ ಮಾಡ್ತಾ ಇರೋದು? ದಮಯಂತಿ, ದುರ್ಗಾ ಜಾತಕಕ್ಕೆ ಪೂಜೆ ಮಾಡಿಸಿದ್ರೆ ಏನೂ ಆಗೋದಿಲ್ಲ. ಹೇಗೂ ಪೂಜೆ ಮಾಡ್ತಾ ಇದ್ದೀವಿ, ಅವಳಿಗೂ ಒಳ್ಳೇದಾಗಲಿ. ಸ್ವಾಮಿ, ದುರ್ಗಾ ಜಾತಕನ್ನು ಜೊತೆಗಿಟ್ಟು ಪೂಜೆ ಮಾಡಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಧ್ವಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಫೈನಲಿ ನನ್ನ ಶರತ್ ಜಾತಕ ಪೂಜೆ ನಡೀತಿದೆ. ಇನ್ ಜಾತಕ ಮ್ಯಾಚ್ ಆಗಿ ಒಳ್ಳೆ ಮುಹೂರ್ತ ಸಿಕ್ಕೇ ಸಿಗುತ್ತೆ. ಪೂಜೆ 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 ಛೇ, ಈ ಪೂಜೆ ಅನ್ನೋದನ್ನ ಕೇಳಿ ನನಗಂತೂ ತಲೆನೋವು ಬಂದ್ಬಿಟ್ಟಿದೆ. ಜಗನ್ನಾಥ್ ಕೊನೆಗೂ ತಾವು ಅಂದ್ಕೊಂಡು ಹಾಗೆ ಪೂಜೆ ಮಾಡಿಸ್ತಿದಾರಲ್ಲ, ಸದ್ಯ ಇನ್ನಾದ್ರೂ ಶರತ್ ಮಾಯಾ ಮದುವೆಗೆ ಅಡ್ಡಿ ಮಾಡದೇ ಇದ್ರೆ ಸಾಕು. ಆಲ್ರೆಡಿ ಈತ ದುರ್ಗಾ ಬಿಟ್ಟು ಹೋದ್ರೆ ಅನ್ನೋ ಟೆನ್ಷನಲ್ಲಿದ್ದಾಳೆ. ಇನ್ನು ಮದುವೆಗೆ ಮುಹೂರ್ತ ಸಿಕ್ಬಿಟ್ರೆ ಮತ್ತೆ ಅಪ್ಸೆಟ್ ಆಗ್ತಾಳೆ. ನಾನು ಮದ್ವೆಗೆ ಒಪ್ಕೊಂಡು ತಪ್ಪು ಮಾಡಿದ್ನ? ನಾನು ಇಲ್ದೇ ಇದ್ರೆ ಪುಟ್ ಮೇಡಮ್ ಹೇಗಿರ್ತಾಳೋ ಏನೋ. ಅವಳನ್ನ ತುಂಬಾ ಹಚ್ಕೊಂಡಿದ್ದಾಳೆ. ತಾಯಿ, ಹೇಗಾದ್ರೂ ಮಾಡಿ ಶರತ್ ಮತ್ತೆ ಮಾಯಾ ಮದ್ವೆ ಆಗದೆ ಇರೋ ಹಾಗೆ ನೋಡ್ಕೋ. ಮಾಯಾ ಬೇಡ, ಮದ್ವೆ ಬೇಡ.
ತಾಯಿ ಆದಷ್ಟು ಬೇಗ ದುರ್ಗಾ ಮದುವೆ ಆಗಿ ನಾನು ಕಂತೆ ಕಂತೆ ದುಡ್ಡು ಎಣಿಸೋ ಹಾಗಾಗ್ಲಿ ಅಂತ ಆಶೀರ್ವಾದ ಮಾಡು. ರಾಯರೇ, ಋಣಾನುಬಂಧ ತಪ್ಪೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ವಾಟ್? ದುರ್ಗುಂದು ಅಣ್ಣಂದು ಜಾತಕ ಮ್ಯಾಚ್ ಆಯ್ತಾ? ಯಶ್ ಶಾನ್ವಿ, 2 ಜಾತಕ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಐ ನ್ಯೂ ಇಟ್. ದುರ್ಗಾ ಅಣ್ಣದು ಒಳ್ಳೆ ಜೋಡಿ ಅಂತ ನಾ ಹೇಳ್ತಿರ್ಲಿಲ್ವಾ? ಐ ಆಮ್ ಸೋ ಹ್ಯಾಪಿ. ಶಾನ್ವಿ, ಆದ್ರೆ ಒಂದು ಚಿಕ್ಕ ಡೌಟ್, ನಿನ್ನ ಜಾತಕನೂ ಹೀಗೆ ಮ್ಯಾಚ್ ಆಗುತ್ತಾ? ತರುಣ್, ತಮಾಷೆ ಸಾಕು. ನಾವು ಮಾತಾಡ್ತಿರೋದು ಅಣ್ಣನ ದುರ್ಗಾ ಬಗ್ಗೆ. ನಮ್ ಜಾತಕ ಯಾಕೆ ಮ್ಯಾಚ್ ಆಗ್ಬೇಕು? ಶರತ್ ದುರ್ಗಾ ಬೋತ್ ಆ ಪರ್ಫೆಕ್ಟ್ ಮ್ಯಾಚ್. ಎಜುಕೇಶನ್ ಸ್ಟೇಟಸ್ ಇಲ್ದಿರೋ ಆ ಹಳ್ಳಿ ಹುಡುಗಿ ಮದುವೆ ಆದರೆ ಅವನಿಗೆ ಸೊಸೈಟಿಯಲ್ಲಿ ಒಂದು ಸ್ವಲ್ಪನೂ ವ್ಯಾಲ್ಯೂ ಉಳಿಯಲ್ಲ. ಆಮೇಲೆ ಈ ಫ್ಯಾಮಿಲಿ ಮರ್ಯಾದೆ ಕಾಪಾಡೋಕ್ಕೆ ಉಳಿಯೋನು ನಾನೊಬ್ಬನೇ. ನಾನು ಶಾನ್ವಿ ನಮ್ಮ ಮದುವೆ ಆಗಿ ಇಡೀ ಫ್ಯಾಮಿಲಿ ಕಂಟ್ರೋಲ್ ಮಾಡ್ತೀನಿ. ಈ ಆಸ್ತಿ ಪೂರ್ತಿ ನಂದೇ ಆಗುತ್ತೆ. ವಾವ್. ಬಟ್ ಶಾನ್ವಿ, ದುರ್ಗಂಗೆ ಬೇರೆ ಹುಡುಗ ನೋಡ್ತಿದಾರಲ್ವಾ, ಏನು ಮಾಡೋಣ ಅಂತಿದ್ಯಾ? ನನಗೂ ಅದೇ ಟೆನ್ಷನ್ ಆಗ್ತಿರೋದು ತರುಣ್. ಇದೇನೋ ಒಂಥರ ಅನ್ಎಕ್ಸ್ಪೆಕ್ಟೆಡ್. ಇದೇನಾದ್ರು ನಮಗೆ ಮುಂಚೆನೆ ಗೊತ್ತಾಗಿದ್ರೆ ನಾವೇನಾದ್ರೂ ಒಂದು ಪ್ಲಾನ್ ಮಾಡ್ಬೋದಾಗಿತ್ತು. ಹಿತಾ, ಏನ್ ಮಾಡ್ತಿದ್ಯಾ? ಹುಡ್ಗ ಬರದು ಬೇಡ. ದುರ್ಗನ್ ನೋಡಕ್ ಬರೋ ಹುಡ್ಗ ನಿಂಗೂ ಇಷ್ಟ ಅಲ್ವಾ? ನಂಗೂ ಇಷ್ಟ ಇಲ್ಲ. ಆದ್ರೆ ಏನ್ ಮಾಡೋದು? ಏನಾದ್ರೂ ಪ್ಲಾನ್ ಇದೆಯಾ? ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ. ಬ್ರೇಕಿಂಗ್ ನ್ಯೂಸ್, ಫೇಮಸ್ ಬಿಸ್ನೆಸ್ ಮ್ಯಾನ್ ಶರತ್ ಸೂರ್ಯ ಅವ್ರ ಮಗಳನ್ನ ನೋಡ್ಕೊಳ್ತಿರೋ ಕೇರ್ ಟೇಕರ್ನ ಮದುವೆ ಆಗಿದೆ. ಈ ವಿಷಯ ತುಂಬ ಎಂಬಾರಸಿಂಗ್ ಆಗೋದ್ರಿಂದ ಅವರು ಫ್ಯಾಮಿಲಿ ಬಿಸ್ನೆಸ್ಸಿಂದ ಹಿಂದೆ ಸರಿದು ತನ್ನ ಜಾಗನ ತರುಣ್ ಅವ್ರಿಗೆ ಒಪ್ಪಿಸಿದ್ದಾರೆ. ಇಡೀ ಬಿಸ್ನೆಸ್ ಎಂಪೈರ್ಗೆ ಇನ್ನು ಮುಂದೆ ತರುಣ್ ಅವರೇ ಸಕ್ಸಸ್. ಪರ್ಫೆಕ್ಟ್.